ಇದು ಯಾವ್ದು ರವ ಯಾವ್ದು ಅಕ್ಕಿ ಅಪ್ಪ ಅಂದ್ರೆ ಇದು ಆರೆಂಜ್ ಇಡ್ಲಿ ಆ್ಯಂಡ್ ದೋಸಾ ರೈಸ್ 26 kg ಪ್ಯಾಕೆಟ್ ಇದೆ. ಲೋಡಿಂಗ್ದು ಸಮಸ್ಯೆ ಆಗೈತಿ. ಏನೇನಪ್ಪ ಅಂದ್ರೆ 26 ಟನ್ ಲೋಡಿಂಗ್ ಐತಂತ. ನಮಗೆ ಬೇಕಾಗಿರೋದು 35-34 ಟನ್ ಆದ್ರೆ ಹಾಕೊಂಡು ಹೋಗಿದ್ವಿ. 26 ಟನ್ ಐತಿ, ಇನ್ನು 8-9 ಟನ್ ಮಾಲ್ ಇಲ್ಲಂತ. ನಾವು ಗಾಡಿ ಲೋಡಿಂಗ್ ಮಾಡಿ ಬಂದಿರೋದು ಮಿಲ್ ಯಾವುದಪ್ಪ ಅಂದ್ರೆ ಇದೇ ಮಿಲ್ ನೋಡ್ರಿ. ಇದೇ ಮಿಲ್ಲು. ರಾತ್ರಿ ಇಲ್ಲೇ ಸೈಡ್ ಹಾಕಿದ್ವಿ ಗಾಡಿ. ಇಲ್ಲೇ ಜಾಗ ಇಲ್ಲಂತ, ಒಳಗೆ ಹಾಕ್ಬೇಕಂತಂದ್ರೆ ಒಳಗೆ ನಮ್ಮ ಗಾಡಿ ಬರ್ತಾವೆ ಲೋಡಿಂಗ್ ಮಾಡು. ಇದೇ ಮಿಲ್ ನೋಡ್ರಿ. ನಾಷ್ಟ ಇಲ್ಲ, ಊಟನೇ ಮಾಡಾಕತ್ತಿ ನೋಡ್ರಿ. ವೆಜ್ ಪಲಾವ್ ಅಂತ ಇದು. ವೆಜ್ ಸೂರ್ಯಪಾನಿಕಾಯಿ ಹಾಕಿ ಮಾಡಿದ ರೈಸ್, ಮತ್ತು ಇರಂಗಿಲ್ಲ ಅಂತ ಎಕ್ಸ್ಟ್ರಾ ಒಂದು 4 ಬಜಿ ತೊಗೊಂಬಂದಿನಿ. ಫ್ರೆಂಡ್ಸ್, ಇಲ್ಲಿ ತಮಿಳ್ನಾಡ್ದಾಗ ಡೀಸೆಲ್ ರೇಟ್ ಇಲ್ಲಿ ಎಷ್ಟೈತಪ್ಪ ಅಂದ್ರೆ 93 ರೂಪಾಯಿ 10 ಪೈಸೆ ಐತಿ. ನಮ್ಮ ಕರ್ನಾಟಕದಾಗ 88 ರೂಪಾಯಿ ಬೆಂಗಳೂರಾಗ. ಅದಕ್ಕೆ ಎಲ್ಲರೂ ತಮಿಳ್ನಾಡ್ದಾಗ ಬರ್ಬೇಕಾರೆ ಬೆಂಗಳೂರು ಸೈಡ್ ಕೇವು ನಿಂತಿರ್ತಾರೆ ಡೀಸೆಲ್ ಹಾಕ್ಸೋಕೆ. ಕೇವು ಹೆಚ್ಚು ಡೀಸೆಲ್ ಹಾಕ್ಸ್ಕೊಂಡ್ಬರ್ತಾರೆ. ಹಾಯ್, ನಮಸ್ಕಾರ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಅಂದ್ರೆ ಬೆಳಗ್ಗೆ ಎದ್ದು ನಾವು ಗಾಡಿ ಲೋಡಿಂಗ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಲೋಡಿಂಗ್ದು ಸಮಸ್ಯೆ ಆಗೈತಿ. ಏನೇನಪ್ಪ ಅಂದ್ರೆ 26 ಟನ್ ಲೋಡಿಂಗ್ ಐತಂತ. ನಮಗೆ ಬೇಕಾಗಿರೋದು 35-34 ಟನ್ ಆದ್ರೆ ಹಾಕೊಂಡು ಹೋಗಿದ್ವಿ. 26 ಟನ್ ಐತಿ, ಇನ್ನು 8-9 ಟನ್ ಮಾಲ್ ಇಲ್ಲಂತ. ಅಲ್ಲ ಆರ್ಡ್ರೇ ಇಲ್ಲಂತ. ಹಾಗಾಗಿ ಲೋಡಿಂಗ್ ಮಾಡ್ಬೇಕಂತ ಗಾಡಿ ತಡಪಲೆಲ್ಲ ಹಾಕಿ ನಿಲ್ಸಿದ್ವಿ. ಮತ್ತು ಬ್ಯಾಡ್ರಿ ಲೋಡ್ ಮಾಡೋಕೆ ಹೋಗ್ಬಿಡ್ರಿ, 26 ಟನ್ ಆದ್ರೆ ನಿಲ್ಸ್ರಿ ಅಂತ ನಮ್ಮ ಮಾಲಕ್ಕೆ. ಅದಕ್ಕೋಸ್ಕರ ಗಾಡಿ ಇವಾಗ ಇಲ್ಲೇ ಸೈಡ್ ಹಾಕಿವಿ. 12 ಗಂಟೆ ಆಯಿತು, ಏನೂ ಮಾಡೋಕ್ಕಿಲ್ಲ. ಇವಾಗ ಹೋಗ್ಬೇಕು, ಊಟ ಗಿಡ ತೊಗೊಂಬರ್ಬೇಕು. ನಾಷ್ಟ ಅಂತೂ ಮಾಡಿಲ್ಲ, ಚಹಾ ಕುಡಿದಿಲ್ಲ ಬೆಳಗ್ಗೆ. ಬರೀ ಇದ್ರ ಗದ್ದಲಾಗ ನಿಂತ್ಬಿಟ್ಟಿವಿ. ಗಾಡಿ ಎಲ್ಲ ನಮ್ಮ ಅಭಿಷೇಕ್ ಅವ್ರು ಗಾಡಿ ಬರ್ಸ್ಕೊಂತ ಕುಂತ್ಬಿಟ್ಟಾನ. ಅಭಿಷೇಕ ಹೋಂಬಾ, ಇಲ್ಲೇ ಸೈಡ್ ಹಾಕಿವಿ. ಇಲ್ಲಿನ ರೋಡ್ ಸೈಡ್ ಹಾಕ್ಬಿಡ್ದಂತ ಗಾಡಿ. ಪೊಲೀಸರಿನ ಫೈನ್ ಹಾಕ್ತಾರಂತ. ಸೈಡ್ ಹಾಕಕ್ಕೆ ಜಾಗನೇ ಇಲ್ಲಪ್ಪ. ಮತ್ತೆ ಎಲ್ಲಿ ಹಂಗೆ ಮಿಲ್ ಬಿಟ್ಟು ದೂರ ತೊಗೊಂಬಂದು ಹಾಕಿವಿ. ಗಾಡಿ ಓಪನ್ ಆಯ್ತು ನೋಡ್ರಿ. ತಳಪಲೆಲ್ಲ ಹಾಕಿ ನಿಲ್ಲಿಸಿವಿ. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ನಾಷ್ಟಾದ ಹೋಟೆಲ್ ಯಾವುದೂ ಇಲ್ಲ. ಇಲ್ಲಿದ್ರೆ ಹೋಗ್ಬೇಕು, ಒಂದು ಅರ್ಧ ಕಿಲೋಮೀಟ್ರ್ ಮ್ಯಾಗ ಹೋಗ್ಬೇಕು. ಅದಕ್ಕೆ ಅಭಿಷೇಕ್ ನೀನು ಸ್ನಾನಾಗಿನ ಮಾಡ್ಕೊಂಡು ರೆಡಿ ಇರಪ್ಪ ಇಲ್ಲೇ ಮಿಲ್ನಾಗ. ಭಾಳ ನಾ ಹೋಗಿ ನಡ್ಕೊಂತ ಅಲ್ಲಿ ಹೋಗಿ ಊಟಕ್ಕೆ ತೊಗೊಂಬರಕ್ಕೆ ಹೊಂಟೀನಿ. ಇಲ್ಲಿದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಮ್ಯಾಗ ಆಗ್ಬೋದು. ಬರ್ರಿ ಹೋಗಿ ಊಟ ತೊಗೊಂಬರೋಣಂತ. ನಾವು ಗಾಡಿ ಲೋಡಿಂಗ್ ಮಾಡಿ ಬಂದಿರೋದು ಮಿಲ್ ಯಾವುದಪ್ಪ ಅಂದ್ರೆ ಇದೇ ಮಿಲ್ ನೋಡ್ರಿ. ಇದೇ ಮಿಲ್ಲು. ರಾತ್ರಿ ಇಲ್ಲೇ ಸೈಡ್ ಹಾಕಿದ್ವಿ ಗಾಡಿ. ಇಲ್ಲೇ ಜಾಗ ಇಲ್ಲಂತ, ಒಳಗೆ ಹಾಕ್ಬೇಕಂತಂದ್ರೆ ಒಳಗೆ ನಮ್ಮ ಗಾಡಿ ಬರ್ತಾವೆ ಲೋಡಿಂಗ್ ಮಾಡು. ಇದೇ ಮಿಲ್ ನೋಡ್ರಿ. ಇಲ್ಲೇ ಮಿಲ್ನಾಗ ಲೋಡ್ ಮಾಡ್ಬೇಕು. ಇಲ್ಲೇ ಜಾಗ ಇಲ್ಲ ಗಾಡಿ ಸೈಡ್ ಹಾಕಕ್ಕೆ. ಕಟಾಂಕಡಿ ಅದ. ಅದಕ್ಕೆ ಅವರು ಫೈನ್ ಹಾಕ್ತಾರೆ ಅಂದ್ರೆ ಅದಕ್ಕೆ ಮುಂದೆ ಹೋಗಿ ಹಾಕಿ ಅವ್ರು ಮಿಲ್ ಬಿಟ್ಟು ಅಲ್ಲಿ ಹೋಗಿ ಹಾಕಿ ಗಾಡಿ. ಫ್ರೆಂಡ್ಸ್, ಇವಾಗ ಹೋಟೆಲ್ ಪಾರ್ಸಲ್ ತೊಗೊಂಡು ಹೋಗ್ತಾಯಿದ್ದೀನಿ. ದೂರ ಆಯಿತು ಅಂತ ಆಟೋ ಕೈ ಮಾಡಿ ಆಟೋದಾಗ ಹತ್ಕೊಂಡು ಹೊಂಟೀನಿ. ಆಟೋದಾಗ ಹೋಗ್ತಾ ಇದ್ದೀನಿ. ಆಟೋದೊಳಗೆ ಈ ಪ್ಯಾಸೆಂಜರ್ ಸೀಟ್ ನೋಡಿ ಎಲ್ಲಿ ಫಿಟ್ ಮಾಡ್ಯಾರ ಇವರು. ಪೂರ ಹಿಂದ್ಗಡೆ ಪ್ಯಾಸೆಂಜರ್ ಸೀಟ್ ಮಾಡ್ಯಾರ. ಅಲ್ಲಿ ಕುಂದಿರ್ಬೇಕಂತ ಈ ತಗಡು ಐತಲ್ಲ ಮುಂದೆ, ಈ ತಗಡು ಮ್ಯಾಗ ಕುಂದಿರ್ಬೇಕಂತ. ಒಂಥರ ಡಿಫ್ರೆಂಟಪ್ಪ. ಈ ಕಡೆ ರಿಕ್ಷಾ ಎಲ್ಲರೂ ಹಿಂದೆ ಕುಂತ್ಬಿಡೋದು ಹಿಂಗತೆ. ಫ್ರೆಂಡ್ಸ್, ನಾಷ್ಟೆಲ್ಲ ತೊಗೊಂಬಂದು ಇಟ್ಟೀನಿ. ಪಲಾವು ಬಜಿ ತೊಗೊಂಬಂದಿನಿ. ಫ್ರೆಂಡ್ಸ್, ಅಭಿಷೇಕ್ ಹೋಗಿ ಎಲ್ಲ ಜಳಕ ಮಾಡಬೇಕು ಬಂದಾನ. ನಾವಂತೂ ಜಳಕ ಮಾಡಿಲ್ಲ. ನಾನು ಹೋಗ್ಬೇಕು. ಸ್ವಲ್ಪ ಅಂಕತನ ಲೋಡಿಂಗ್ ಎಲ್ಲ ಸೆಟ್ ಆಗಲಿ. ಇವಾಗ ನಾಷ್ಟ ಇಲ್ಲ, ಊಟನೇ ಮಾಡಾಕತ್ತೀನಿ ನೋಡಿ. ವೆಜ್ ಪಲಾವ್ ಅಂತ ಇದು. ವೆಜ್ ಸೂರ್ಯಪಾನಿಕಾಯಿ ಹಾಕಿ ಮಾಡಿದ ರೈಸ್, ಮತ್ತು ಇರಂಗಿಲ್ಲ ಅಂತ ಎಕ್ಸ್ಟ್ರಾ ಒಂದು 4 ಬಜಿ ತೊಗೊಂಬಂದಿನಿ. ಹೌದಲ್ಲ? ಸೂಪರಾ. ಹೊಡಿ ಬೆಳಗ್ಗೆ ನಾಷ್ಟ ಕ್ಯಾನ್ಸಲ್ ಆಗೈತಿ. ಮಧ್ಯಾಹ್ನ ಊಟ ಮಾಡತ್ತಿ. ಫ್ರೆಂಡ್ಸ್, ಫೈನಲಾಗಿ ಇವಾಗ 3:30 ಆಯಿತು. 3:30ಗೆ ನಾವು ಏನು ಮಾಡ್ತಾಯಿದ್ದೀವಪ್ಪ ಅಂದ್ರೆ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಹಾಕಿದ್ವಿ. ಲೋಡಿಂಗ್ ಕನ್ಫರ್ಮ್ ಎಷ್ಟಾಗೈತಪ್ಪ ಅಂದ್ರೆ ಬರೀ 31 ಟನ್ ಆಗೈತಿ. ನಮಗೆ ಬೇಕಾಗಿರೋದು ಒಂದು 34 ಟನ್ ಅಂತ ಮಾಡಿದ್ವಿ. ಅವರು ಹಿಂಗೆ ಮಾಡಿ 31ಕ್ಕೆ ಮಾಡ್ಯಾರ. ಇನ್ನೊಂದು 3 ಟನ್ ಕಮ್ಮಿ ಆಯ್ತು ಮಾಲ್. ಟಿ ಗಾಡಿ ಜಾಸ್ತಿ ಐತಿ ಇದು. ಈ ಗಾಡಿಗೆ 35 ಪಾಸ್ ಆಗಂಗಿಲ್ಲ. ಇದು 16 35 ಪಾಸ್ ಆಗಂಗಿಲ್ಲ. ಯಾಕಂದರೆ 14,800 kg ಐತಿ ಇದು ಗಾಡಿ. ಟೋಟಲಾಗಿ 14 ಟನ್ 800 kg ಬರುತ್ತೆ. ಅದಕ್ಕೆ ನೋಡ್ರಲ್ಲ, ಯಾವಾಗಲೂ ನಾವು ಒಳಗಡೆ ಸಕ್ಕರೆಗೆ ಮೆಟ್ರಲ್ಲಿಗೆ ಐತಲ್ಲ ಈ ಯೆಲ್ಲೋ ಕಲರ್ ತಡಪಲ್ ಮಾತ್ರ ತೊಗೋಬಾರ್ದು. ಇನ್ನು ತೊಗೊಂಡ್ರೆ ಬ್ಲ್ಯಾಕ ತೊಗೋಬೇಕು.
ಯಾಕಪ್ಪ ಅಂದ್ರೆ ಯೆಲ್ಲೋ ಕಲರ್ ಸ್ವಲ್ಪ ಹೊಲಸು ಏನಾದರೂ ಎದ್ದು ಕಾಣುತ್ತೆ ಅವ್ರ ಕಣ್ಣಿಗೆ. ಹೊಲಸು ಭಾಳ ಐತೆ ಅಂತಾರೆ. ಅದು ಬ್ಲ್ಯಾಕ್ ಆದ್ರೆ ಅದು ಎಷ್ಟೋ ಹೊಲಸಿರಲಿ ಕಣ್ಣು ಬರೋಂಗಿಲ್ಲ, ಮುಚ್ಕೊಂಡು ಹೋಗಿಬಿಡ್ತೈತಿ. ಬ್ಲ್ಯಾಕ್ ತೊಗೊಳೋದು ಭಾಳ ಬೆಟ್ರ್. ಇಂಥ ಕಲರ್ ಹಾಕಬಾರ್ದು ಅವನ್ನ. ಮೊನ್ನೆ ಹಾಕ್ಯಾರ ಸ್ವಲ್ಪ ಹನಿ ಆಗೈತಿ, ಎಲ್ಲ ಜಂಗ್ ಆಗೈತಿ, ಹಾಳಿಗೂ ಜಂಗ್ ಆಗೈತಿ. ಅಲ್ಲೇ ಸ್ವಲ್ಪ ಸಕ್ರೆ ಖಾಲಿ ಮಾಡ್ಯಾರ, ಅವರು ಸ್ವಲ್ಪ ಜೀವಿ ಅನ್ಸೈತದಂತ ಹೊಳ್ಳಿ ಹಾಳೆ ಹಾಕಕತ್ತೈತೆ ಅದಕ್ಕೆ. ಬರ್ರಿ ಲೋಡ್ ಮಾಡ್ತಾರೆ ಈಗ. ಏನು ಲೋಡಪ್ಪ ಅಂದ್ರೆ ಅಕ್ಕಿನ ರವೆ ಇದ್ದಂಗೆ ಐತಿ, ನೋಡ್ತೀವಿ ಬರ್ರಿ ಫ್ರೆಂಡ್ಸ್. ಇದು ಯಾವ್ದು ರವೆ ಯಾವ್ದು ಅಕ್ಕಿ ಅಪ್ಪ ಅಂದ್ರೆ ಇದು ಆರೆಂಜ್ ಇಡ್ಲಿ ಆ್ಯಂಡ್ ದೋಸಾ ರೈಸ್. 26 kg ಪ್ಯಾಕೆಟ್ ಇದೆ. 26 kg ಇದು ಪ್ಯಾಕೆಟ್, 30 kg ಇದಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ಎಷ್ಟು ಲೈನ್ ನೋಡಾಗತ್ತಾರ ನೋಡಿದ್ರೆ ಈ 16 ಒಳಗೆ ಇಂಥವು ಎಷ್ಟು ಕುಂದಿರ್ತಾವೆ ಅಂದ್ರೆ 26 kg ಅಕ್ಕಿ ಪ್ಯಾಕೆಟು. ಎಲ್ಲಿಂದ ಹೊಡ್ಕೊಂಡು ಅಲ್ಲಿ ತನ ಆದ್ರೆ 17 ಪ್ಯಾಕೆಟ್ ಕುಂದಿರ್ತಾವೆ. 17 ಪ್ಯಾಕೆಟ್ ಕುಂತಾವ ನೋಡ್ರಲ್ಲ, 17 ಪ್ಯಾಕೆಟ್. ಇವಾಗ ನಮ್ಮ ಗಾಡಿಗೆ ಲೋಡ್ ಮಾಡೋದವರು 31 ಟನ್ 70 ಅಟ್ಟಿ ಹೊಡಿತಾರೆ. ಒಂದು ಇದು 70 ಅಟ್ಟಿ ಬಂದುಬಿಡ್ತೈತಿ. ಜಾಸ್ತಿ ಹೈಟ್ ಬರೋಂಗಿಲ್ಲ, ಕಮ್ಮಿನೇ ಬರುತ್ತೆ. ಟೆನ್ಷನ್ ಇಲ್ಲ, ಆರಾಮಾಗಿ ಹಗ್ಗ ಪಗ್ಗ ಹಾಕ್ಕೊಂಡು ಹೋಗ್ಬೋದು. ಸಮಯ ಇವಾಗ 6 ಗಂಟೆ ಆಯಿತು. ಲೋಡಿಂಗ್ ಕಂಪ್ಲೀಟ್ ಆಗಕ್ಕೆ ಬಂದೈತಿ. ಇನ್ನೊಂದು 3-4 ಲೈನ್ ಹೊಡಿಬೇಕು ಅವರು. ಫುಲ್ ಒಂದೇ ಮಾಲ್ ನೋಡಿ, ಬೇರೆ ಬೇರೆ ಯಾವುದೂ ಇಲ್ಲ. ಆದರೆ ಪಾಲ್ಟಿ ಮಾತ್ರ ಬೇರೆ ಬೇರೆ ಇರ್ಬೋದು. ಬಿಲ್ ಕೊಟ್ಟ ಮ್ಯಾಗ ಗೊತ್ತಾಗುತ್ತೆ ಎಷ್ಟು ಪಾಲ್ಟಿ ಮಾಲ್ ಐತಪ್ಪ ನಮ್ಮ ಗಾಡಿ ಒಳಗೆ ಅಂತ ಅನ್ನೋದು. ಇವಾಗಂತೂ ಫುಲ್ ಲೋಡ್ ಮಾಡ್ತಾಯಿದ್ರೆ ಜಾಸ್ತಿ ಹೈಟ್ ಏನಿಲ್ಲ, ಬರೀ 31 ಟನ್ ಅಲ್ಲ, ಹಂಗಾಗಿ ಹೈಟ್ ಬರಲ್ಲ. ನಮ್ಮ ಗಾಡಿಗೆ ಇವಾಗ ಲೋಡು ಇನ್ನೊಂದು 2 ಲೈನ್ ಅಟ್ಟಿ ಕಮ್ಮಿ ಉಳ್ದೈತಿ. ತಾಡ್ಪಲ್ ಇವಾಗ ಅಡ್ವಾನ್ಸ್ ಹಾಕಾಕತ್ತೀವಿ. ಯಾಕಪ್ಪ ಅಂದ್ರೆ ಮಳೆ ಕ್ಲೈಮೇಟು ಚೇಂಜ್ ಆಗೈತಿ, ಹೇಳಕ್ಕೆ ಬರಲ್ಲ. ಮಳೆ ಬಂದರೆ ಬರ್ಬೋದು, ಅದಕ್ಕೋಸ್ಕರ ತಾಡ್ಪಲ್ ಹಾಕಿ ಹೊಳ್ಳಿ ಫೋಲ್ಡಿಂಗ್ ಮಾಡಿ ನಿಲ್ಸಿವಿ. ತಾಡ್ಪಲ್ ದೊಡ್ಡದೈತಿ, ಈ ಕಡೆನೂ ಇಷ್ಟು ಬಾಡಿಗೆ ಬರ್ತೈತಿ, ಆ ಕಡೆನೂ ಇಷ್ಟು ಬಾಡಿಗೆ ಬರ್ತೈತಿ. ಈ ಥರ ಫೋಲ್ಡಿಂಗ್ ಮಾಡಿಬಿಡ್ದು ಹಾಕಿ ಹೊಳ್ಳಿ ಆಮೇಲೆ ಹಂಗೆ ಮಳೆ ಬಂತ ಬಡ ಹಚ್ಚಿಬಿಡ್ದು. ಲೇಬರ್ ಎಲ್ಲ ಕುಂತಾರ, ಆರಾಮಾಗಿ ರೆಸ್ಟ್ ಮಾಡತ್ತಾರ, ಮಾಲ್ ರೆಡಿ ಮಾಡತ್ತಾರ ಇನ್ನು. ಅದಕ್ಕೋಸ್ಕರ ಇನ್ನೇನು ಭಾಳ ಇಲ್ಲ, ಇನ್ನೊಂದು ಒಂದು ಅಟ್ಟಿ ಮ್ಯಾಗ ಒಂದಿಷ್ಟು ಹಾಕ್ರಿ, ಇದಾದ್ರೆ ಕಂಪ್ಲೀಟ್ ಆಗಿಬಿಡ್ತೈತಿ. ಅಭಿಷೇಕ ಮಲ್ಕೊಂಡಿನಲ್ಲಿ ಫ್ರೆಂಡ್ಸ್. ಲೋಡೆಲ್ಲ ಮಾಡ್ಕೊಂಡು ತಡ್ಪಲೆಲ್ಲ ಹಾಕ್ಕೊಂಡು ಗಾಡಿ ಇವಾಗ ಇಲ್ಲೇ ಸೈಡ್ ಹಾಕಿವಿ. ಇವಾಗ ನಾವು ಏನಪ್ಪ ಅಂದ್ರೆ ಹೋಗ್ಬೇಕು. ಇವಾಗ ಬಿಲ್ ಎಲ್ಲ ಕೊಟ್ರ ಅಂತ, ಬರ್ರಿ ಹೋಗೋಣಂತ. ಅಭಿಷೇಕ ಗಾಡಿ ಯೂಟರ್ನ್ ಮಾಡ ಹೋಗೋಣಂತ. ಹೊಳ್ಳಿ ಇಲ್ಲೇ ಈ ಕಡೆ ಮರ ಹೋಗೋಣ, ಇಲ್ಲಿ ರೋಡ್ ಇಲ್ಲ. ಚಲೋ ಮಾಡು. ನಮ್ಮ ಗಾಡಿಯಾಗ ಇವಾಗ 3 ಪಾಲ್ಟಿ ಮಾಲ್ ಐತಿ. ಇರಾಗ 31 ಟನ್ 3 ಪಾಲ್ಟಿ ಮಾಲ್ ಐತಿ. ಇವಾಗ ಡೀಸೆಲ್ ಹಾಕಿಸ್ಬೇಕು. ಡೀಸೆಲ್ ಪೂರ ರೆಡ್ಡಿಗೆ ಬಂದೈತಿ. ಇಲ್ಲ ಒಂದು HP ಐತಿ, OTP ಮಾಡ್ತಾರೆ, ಕೇಳೋಣ ಅವ್ರನ್ನ. OTP ಮಾಡ್ತಾರೆ, ಇಲ್ಲಿ ಹಾಕ್ಸ್ಕೊಂಡು ಅಂತ. ಇಲ್ಲ ಅಂದ್ರೆ ನೆಕ್ಸ್ಟ್ ಅಲ್ಲಿ ಮುಂದೆ ಇಲ್ಲಿದ್ರೆ ಒಂದು 10-12 ಕಿಲೋಮೀಟ್ರ್ ಐತಿ ಇನ್ನೊಂದು HP. ನಾ ಬರ್ಬೇಕಾರೆ ಹಿಂಗೆ ಒಳಗೆ ಸಿಟಿಯಾಗ ಹಾಕಿ ಬಂದ್ವಿ, ಇಲ್ಲೇ ಬಂದಿಲ್ಲನ. ಇದು ಬೇರೆ ಫ್ಯಾಕ್ಟ್ರಿ ಐತೆ ಅಂತ ತಿಳ್ಕೊಂಡು ಒಳಗೆ ಹಾಸಿ ಬಂದ್ಬಿಟ್ಟಿನಿ. ಇಲ್ಲಿ ಬಂದ್ಮ್ಯಾಗ ಗೊತ್ತಾಗೈತಿ ಇದು ಆ ಫ್ಯಾಕ್ಟ್ರಿ ಅಂತಂದು. ಇಲ್ಲ ಸೀದಾ ಹೈವೇದಿಂದ ಬರ್ಬೋದಿತ್ತು ನಾವು ಇಲ್ಲಿ. ಅಪರೂಪಕ್ಕೆ ಬರ್ತೇವಲ್ಲ ಜಾಸ್ತಿ. ಈ ತಮಿಳ್ನಾಡು ಎಲ್ಲಿ ಬರೋದಿಲ್ಲ ಜಾಸ್ತಿ. ನಾವು ಒಂದು 6-7 ತಿಂಗಳು 7-8 ತಿಂಗಳಿಂದ ಬಂದಿದ್ದು ನಾ ಇಲ್ಲಿ. ಇಲ್ಲಿ ಬಂದ್ರೆ ಒಂಥರ ಸಬ್ಜೆಲ್ನೇ ಹಾಕಿದಂಗೆ ಆಗ್ಬಿಟ್ಟು ಇಲ್ಲೆಲ್ಲ ನೋಡಿ ಊಟಕ್ಕೆ ಅಲ್ಲಿ ಗಾಡಿ ತರಬಿಲ್ಲ. ಅಲ್ಲಿದ್ರೆ ಈ ಸಿಗ್ನಲಿಂದ ರೈಟ್ ಟರ್ನ್ ಮಾಡ್ಕೊಂಡು ಅಲ್ಲಿ ಬಂದಿದ್ದೆ ನಾನು ಬೆಳಗ್ಗೆ. ಇಲ್ಲಿ ಬರೇ ಬೀಪ್ ಅಂತಾರಪ್ಪ. ನಮ್ಮ HP ಐತಿ, ನೋ ಗ್ಯಾರಂಟಿ. ಅಲ್ಲೇ ಹೊಡಿ ಡೀಸೆಲ್ ಐತಲ್ಲ ಇನ್ನ ಬಾಬಿಡಿಲ್ಲ. ಇಲ್ಲೆಲ್ಲ ಬಂದೈತು, ಹೋಗಲಿ ಬಾಬಿಡು ಅಲ್ಲೇ ಹೊಡಿ. ಹಾಂ ರೈಟ್ ಹೊಡಿ, ನೋಡ್ಕೊಂಡು ನೋಡಿ. ಬೈಕ್ ನಾವು ಅಲ್ಲಿ ರೈಟ್ ನಾವು ಇದಾಗ ಬಂದಿದ್ದೆ ನೋಡು. ಇಲ್ಲಿ ಬಂದಿದ್ದೆ, ಇಲ್ಲಿ ಬಂದು ನೋಡಿದೆ ರೈಟ್. ಇವಾಗ ಸಿಗೋದು ಬಾಬಾ. ಬರಲಿ ಫೈನಲಿಗೆ ಇದ ಊರಾಗ ಕಾಂಚಿಪುರವಾಗ ಗಾಡಿ ಸೈಡ್ ಹಾಕಿ ಇಲ್ಲೇ ಊಟ ಮಾಡ್ಬೇಕಂತ ಬಂದ್ವಿ.
ಒಳಗೆ ಹೋಟೆಲ್ ಇದ್ದು ಗಾಡಿ ಸೈಡ್ ಹಾಕಕ್ಕೆ ಜಾಗ ಇಲ್ಲ. ಇಲ್ಲಿ ಹೋಟೆಲನ್ನು ಐತಿ, ಜಾಗ ಗಾಡಿ ಖಾಲಿ ಇದೆ, ಸೈಡ್ ಹಚ್ಚಕ್ಕೆ ಜಾಗ ಇತ್ತು, ಸೈಡ್ ಹಚ್ಚಿ ಇಲ್ಲಿ. ನಾವೆಲ್ಲ ಪರೋಟ ತಿನ್ಬೇಕಂತ ಮಾಡಿದ್ವಿ. ಪರೋಟ ಹೋಗಿ ಕಡಿಕೆ ಮೊಟ್ಟೆ ದೋಸೆ ಬಂತು. ಚಟ್ನಿ ಒಂದೈತನ ಎರಡೈತೆ? ಫ್ರೆಂಡ್ಸ್, ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಎಗ್ ರೈಸು ಮೊಟ್ಟೆ ದೋಸೆ ಹೊಡೆದ್ವಿ. ನಾವು ಪರೋಟ ಏನಾರ ಅನ್ನ ಸಾಂಬಾರು ಸಿಗುತ್ತಂತ ಮಾಡಿದ್ವಿ, ಸಿಗಲಿಲ್ಲ. 10 ಗಂಟೆ ಆಯ್ತಿಲ್ಲ, 10 ಗಂಟೆ ಮ್ಯಾಗ ಏನೂ ಜಾಸ್ತಿ ಸಿಗಲಿಲ್ಲ. ಅದ್ರಾಗ ಇಲ್ಲಿ ಏನಪ್ಪ ಜಾಸ್ತಿ ಬರೀ ಫಾಸ್ಟ್ ಫುಡ್ ಐಟಮ್ಸ್ ತಿಂತಾರಪ್ಪ. ಬರೇ ಚಿಕನ್ನು ರೈಸು, ಮಟನ್ ರೈಸು, ಎಗ್ ರೈಸು, ಬರೀ ಫಾಸ್ಟ್ ಫುಡ್ ಐಟಮ್ಸು. ಬೀಫ್ ಭಾಳ ತಿಂತಾರಿಲ್ಲ. ಆದರೂ ನಮಗೆ ಚಲೋ ಊಟ ಸಿಗುತ್ತಂತೀವಿ, ಸಿಗೋಣ ಒಂದು. ಬರೀ ಫಾಸ್ಟ್ ಫುಡ್ ತಿನ್ನಕತ್ತಂಗೆ ಆಗ್ಬಿಟ್ಟೈತೆ ನಮಗಂತೂ. ನಡಿಯಪ್ಪ ಹೋಗೋಣ, ಹೋಗಲಿ. ಫೈನಲ್ ಇವಾಗ ಡೀಸೆಲ್ ಬಂಕಿ ಬಂದು ಡೀಸೆಲ್ ಹಾಕ್ಸ್ತಾ ಇದ್ದೀವಿ ನೋಡ್ರಿ. ಅಭಿಷೇಕ ಫುಲ್ ಟ್ಯಾಂಕ್ ಆತ, ಖಾಲಿ ಟ್ಯಾಂಕ್ ಆತ? 30,000. ಬಾಬಾ ಫ್ರೆಂಡ್ಸ್, ಇಲ್ಲಿ ತಮಿಳ್ನಾಡ್ದಾಗ ಡೀಸೆಲ್ ರೇಟ್ ಇಲ್ಲಿ ಎಷ್ಟೈತಪ್ಪ ಅಂದ್ರೆ 93 ರೂಪಾಯಿ 10 ಪೈಸೆ ಐತಿ. ನಮ್ಮ ಕರ್ನಾಟಕದಾಗ 88 ರೂಪಾಯಿ ಬೆಂಗಳೂರಾಗ. ಅದಕ್ಕೆ ಎಲ್ಲರೂ ತಮಿಳ್ನಾಡ್ದಾಗ ಬರ್ಬೇಕಾರೆ ಬೆಂಗಳೂರು ಸೈಡ್ ಕೇವು ನಿಂತಿರ್ತಾರೆ ಡೀಸೆಲ್ ಹಾಕ್ಸೋಕೆ. ಕೇವು ಹೆಚ್ಚು ಡೀಸೆಲ್ ಹಾಕ್ಸ್ಕೊಂಡು ಬರ್ತಾರೆ. 4-5 ರೂಪಾಯಿ ಫರಕ್ ಬರ್ತಲ್ಲ, 5 ರೂಪಾಯಿ ಫರಕ್. ಏನು ಕೆಲಸ ಮಾಡಿಲ್ಲ, ರಿವರ್ಸ್ ಹೊಡೆದು ಹಿಂಗೆ ರಿವರ್ಸ್ ಹೊಡಿ, ಇಲ್ಲೇ ಅಲ್ಲೇ ಗುದ್ದಾಡ್ತೀವಿ. ಅಲ್ಲಿ ಗಾಡಿ ನಿಂತು ತರದಾನ ಗಾಡಿ ಅವ ಹಿಂದೆ. ಹಾಂ, ಇಲ್ಲೇ ರಿವರ್ಸ್ ಹೊಡಿ, ರಿವರ್ಸ್ ಹೊಡೆದು ಹಿಂಗೆ ಹೋಗೋಣ ತೊಳೆ.